ಏನ್ರಿ ಮಾಡ್ತಿದ್ದೀರಿ? ಯಾರು ನೀವು ಇಲ್ದ? ಈ ಮನೆ ಯಜಮಾನರು ಈ ಮನೆ ಖಾಲಿ ಮಾಡ್ಸಕ್ ನಮ್ಮನ್ ಕಳ್ಸವ್ರೆ. ಓ, ಯಜಮಾನ್ರು ಕಳ್ಸಿದಾರ ಅಂದ್ರೆ ಬಾಡಿಗೆ ಜನನ? ಯಾರಿಗೆ ಹೇಳ್ತಿದ್ರ ಬಾಡಿಗೆ ಜನ ಅಂದ್ಬಿಟ್ಟು? ಮತ್ತೆ ಮನೆಯವನರ ಅಲ್ವಲ್ಲ? ಕನ್ನಡ ಓದೋಕ್ ಬರುತ್ತಾ? ಇಲ್ಲಿ ಏನ್ ಬರ್ದಿದೆ? ನಾಳೆ ಬಾ. ಇವತ್ತು ಯಾಕೆ ಬಂದ್ರಿ? ಹೌದು ಸರ್, ನೀವ್ ಹೇಳಿದ್ ಕರೆಕ್ಟ್. ನಾಳೆ ಬಾ. ನನ್ ಮಗನೇ ಇವತ್ತು ಯಾಕೆ ಕರ್ಕೊಂಡ್ ಬಂದೆ ನಮ್ಮ ಮನೇಲಿ? ಮೂರ್ಖ ಅಂತ ನೀವು ಬಾಡಿಗೆ ಕೊಟ್ಟಿಲ್ಲಲ್ಲ, ಅದಕ್ಕೆ ಬಾಡಿಗೆ ಜನ ಕಳ್ಸಿದ್ದಾರೆ. ನಮಗೆ ಮೋಸ ಮಾಡ್ತೀವಿ. ಗುರು, ನಾಳೆ ಬೇರೆ ಪ್ರೋಗ್ರಾಮು, ಬೇರೆ ಮನೆ ಖಾಲಿ ಮಾಡಿಸ್ಬೇಕು. ಇವ್ರು ಮಾತು ನಂಬೇಡಿ, ನಡೀರಿ. ತಾಳಿ 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 ಅಲ್ರಿ, ನಿಮಗೇನಾದ್ರೂ ಸಂಸ್ಕೃತಿ ಸಂಸ್ಕಾರ ಇದೆಯೇನ್ರಿ? ಯಾರು ಇಲ್ದೇ ಇರುವಾಗ ಮನೆಗೆ ಬಂದು ಪಾತ್ರ ಗೀತ್ರ ಹೊರಗಾಗ್ತಿದ್ದೀರಲ್ರಿ. ಈಗ ಹೆಣ್ಣಿ ಮೇಲೆ ಕೈ ಮಾಡೋಕ್ ಬಂದಿದ್ದೀರಾ? ಅವ್ರು ಹೇಳ್ತಾನೆ ಅಂತ ಮಾತು ಕೇಳ್ತಿರಲ್ರಿ. ಆಕ್ರಿ ಅವನಿಗೆ 4 ಹೆಣ್ಮಕ್ಳ ಕೈ ಮಾಡ್ಕೊಂಡು ಏನ್ ಗುರು, ಕಾಸು ಕೊಟ್ಟು ನಾ ಕರ್ಕೊಂಡ್ಬಂದಕ್ಕೆ ನನಗೆ ಹೊಡಿತಾ ಇದ್ರಲ್ಲ ಗುರು, ಇದು ಯಾವ ಮನೆ ಖಾಲಿ ಮಾಡ್ಸೋಕೆ ಎಷ್ಟು ಕೊಡ್ತೀನಿ ಅಂದಿದ್ದಾರೆ? ಏನು ಮಾತಾಡಿಲ್ಲ ಸರ್. ಅಲ್ಲ ಅಂಬನ್ ಕೇಳು, ತಲಾ 100 ರೂಪಾಯಿ ತಗೊಂಡಿದ್ದಾನ ಅವನು. 100 ರೂಪಾಯಿ ನಿಮ್ಗೆ 5 ಕೊಡ್ತಿದ್ದಾನೆ. ಹೌದಾ ಸರ್? ಕೇಳವನ್ನ. 300 ರೂಪಾಯಿ ತಗೊಂಡು ನಮ್ಗೆ 5 ರೂಪಾಯಿ ಕೊಡ್ತೀಯಾ? ನಮಗೆ ಮೋಸ ಮಾಡ್ತೀಯಾ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಚೆನ್ನಾಗಿರಲ್ಲ. ಏಟಾಯ್ತಾ? ಎಲ್ಲ ನಿಮ್ಮಿಂದಾನೆ. ಅವನು ನಿನ್ಗೆ ಎಷ್ಟು ಕೊಡ್ತೀನಿ ಅಂದಿದ್ದಾನೆ? 100. ನಾನು ನಿನ್ನ ಒಬ್ಬನಿಗೆ 300 ರೂಪಾಯಿ ಕೊಡ್ತೀನಿ. ಅವರಿಬ್ರು ಹೊಡೆದಾಕ. ನೋಡ, ಯಾವ್ದಕ್ಕೊಂದು ದೊಣ್ಣೆ ಕೈಯಲ್ಲಿ ಇಟ್ಕೊಂಡಿರು. ಹೋಗು.